ಏರ್ಪೋರ್ಟ್ ಬಂದ್ ಮಾಡಲಾಗಿದೆ. ನಂತರ ಏರ್ ಅರೇಬಿಯಾ ಜೊತೆಗೆ ಅಧಿಕಾರಿಗಳ ಜೊತೆಗೆ ಮಾತಾಡಿದಾಗ ಅವರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಲಿಕ್ಕೆ ಅವರು ಸಿದ್ಧರಿಲ್ಲ. ಹಾಗಾಗಿ ಏರ್ಪೋರ್ಟ್ 3 ದಿವಸ ಬಂದಾಗಿರೋದ್ರಿಂದ ನಮಗೆ ಇಲ್ಲಿ ಭಾಳಷ್ಟು ತೊಂದರೆಯಾಗಿದೆ. ಸುಮಾರು ಈ ಗುಂಪಿನಲ್ಲಿ 50 ಜನರಿದ್ದೇವೆ. ಅದರಲ್ಲಿ ತೋರಣಗಟ್ಟೆಯವರು 15 ಜನ, 8 ಜನ ಹೆಣ್ಣುಮಕ್ಕಳು ಮತ್ತು 7 ಜನ ಗಂಡು ಮಕ್ಕಳು ಇದ್ದೀವಿ. ಅದಾದಮೇಲೆ ಉಳಿದಂತೆ 35 ಜನ ಬಳ್ಳಾರಿ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶದವರಿದ್ದಾರೆ. ಎಲ್ಲ ನಿವೃತ್ತ ನೌಕರರು ಮತ್ತು ನಿವೃತ್ತಿಯಾದಂತಹ ವಯೋವೃದ್ಧರು ಇರೋದ್ರಿಂದ ಎಲ್ಲರ ವಯಸ್ಸು 60ರಿಂದ 82 ತನಕ ಇದೆ. ಇವರೆಲ್ಲರೂ ಕೂಡ ಅನಾರೋಗ್ಯದ ಸಮಸ್ಯೆ ಇದೆ. ಹಾಗಾಗಿ ನಮಗೆ ಇಲ್ಲಿ ಊಟದ ಸಮಸ್ಯೆ ಇದೆ, ಇರಲಿಕ್ಕೆ ವಸತಿ ಇಲ್ಲ. ಇಲ್ಲಿ ಇರುವಂತಹ ವಸತಿ ಸೌಕರ್ಯವನ್ನು ಕಲ್ಪಿಸಿದಂತಹ ನಮ್ಮ ಹೋಟೆಲ್ ಮಾಲೀಕರು ಒಂದು ಚಿಕ್ಕ ರೂಮ್ಗೆ 3 ಜನಕ್ಕೆ 30,000 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ಮ ಸಂಕಷ್ಟವನ್ನು ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಹಾಗಾಗಿ ನಾವು ನಮ್ಮ ಮಕ್ಕಳು ಕೂಡ ಭಾಳಷ್ಟು ನೋವಿನಿಂದ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ನಮಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಇದಕ್ಕೆ ಈ ಕಡೆ ಗಮನ ಹರಿಸಿ ಈ ತಕ್ಷಣವೇ ನಮ್ಮನ್ನು ಏರ್ ಲಿಫ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.